ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪಾಕಿಸ್ತಾನದ ಬಹವಲ್ಪುರ್ನಲ್ಲಿ ನಡುರಾತ್ರಿ ಒಂದು ಸಾವು ಸಂಭವಿಸಿದೆ. ಆ ಸಾವು ಕೇವಲ ಒಬ್ಬ ವ್ಯಕ್ತಿಯದ್ದಲ್ಲ, ಭಾರತದಲ್ಲಿ ಮಾರಣ ಹೋಮ ಮಾಡಿದ್ದ ಒಂದು ಭಯಾನಕ ಭಯೋತ್ಪಾದನಾ ಸಾಮ್ರಾಜ್ಯದ ಬೆನ್ನೆಲುಬಿನ ಸಾವು. ಯಾರವನು? ಇಡೀ ಜಗತ್ತು ಯಾರನ್ನ ಹುಡುಕ್ತಾ ಇತ್ತೋ, ಯಾವ ಮಸೂದ್ ಅಜರ್ ಭಾರತದ ಮೇಲೆ ದಾಳಿ ಮಾಡಲು ಸ್ಕೆಚ್ ಹಾಕ್ತಾ ಇದ್ನೋ, ಆತನ ಅಣ್ಣ ತಾಹಿರ್ ಅನ್ವರ್ ಮಣ್ಣಾಗಿದ್ದಾನೆ. ಹೌದು, ಮಸೂದ್ ಅಜರ್ನ ಅಣ್ಣ ಮೊಹಮ್ಮದ್ ತಾಹಿರ್ ಅನ್ವರ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಪಾಕಿಸ್ತಾನದ ಆರ್ಮಿ ಮೌನವಾಗಿದೆ, ಐಎಸ್ಐ ಬೆಚ್ಚಿ ಬಿದ್ದಿದೆ. ಆದರೆ ಈ ಸಾವಿನ ಹಿಂದೆ ಇರೋದು ಯಾರು? ಯಾವುದೋ ಕಾಯಿಲೆಯ ಅಥವಾ ಆಪರೇಷನ್ ಸಿಂಧೂರ್ನ ಮುಂದುವರಿದ ಭಾಗವ, ಅಥವಾ ಆ ಅಜ್ಞಾತ ಬಂದೂಕುಧಾರಿಗಳು ಮತ್ತೆ ಕೆಲಸ ಶುರು ಮಾಡಿದ್ದಾರಾ? ಏನಿದು ನಿಗೂಢ ಸಾವು? ಇದರ ಹಿಂದೆ ಭಾರತದ ಕೈವಾಡವಿದೆಯಾ ಅಥವಾ ಉಗ್ರರ ನಡುವಿನ ಒಳಜಗಳವ? ಪೂರ್ತಿ ಮಾಹಿತಿಯನ್ನ ಇವತ್ತು ಒಂದೊಂದಾಗಿ ಬಿಚ್ಚಿಡ್ತೀವಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಪಾಕಿಸ್ತಾನದ ಒಳಗಡೆ ನಡೀತಾ ಇರುವ ಆಟ ನಮಗೂ ನಿಮಗೂ ಊಹಿಸೋದಕ್ಕೂ ಸಾಧ್ಯವಿಲ್ಲದಷ್ಟು ದೊಡ್ಡದಿದೆ. ಸ್ನೇಹಿತರೆ, ಮಸೂದ್ ಅಜರ್ನ ಅಣ್ಣನ ನಿಗೂಢ ಸಾವಿನ ಬಗ್ಗೆ ಹೇಳೋದಕ್ಕಿಂತ ಮೊದಲು ನಾವು ಈ ಜೈಷೆ ಮೊಹಮ್ಮದ್ ಎಷ್ಟು ಅಪಾಯಕಾರಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಭಾರತದಲ್ಲಿ ನಡೆದ ಸಂಸತ್ ಭವನದ ದಾಳಿ, ಪಠಾನ್ಕೋಟ್ ಏರ್ಬೇಸ್ ಮೇಲಿನ ದಾಳಿ, ಉರಿ ದಾಳಿ ಮತ್ತು ನಮ್ಮ 40 CRPF ವೀರ ಯೋಧರನ್ನ ಬಲಿ ಪಡೆದ ಪುಲ್ವಾಮಾ ದಾಳಿ, ಈ ಎಲ್ಲ ಕೃತ್ಯಗಳ ಹಿಂದೆ ಇದ್ದದ್ದು ಇದೇ ಸಂಘಟನೆ. ಇದರ ಚೀಫ್ ಮಸೂದ್ ಅಜರ್ ಎಂಬ ಕ್ರೂರಿ. ಈತನಿಗೆ ಬಲಗೈ ಬಂಟನಾಗಿದ್ದವನೇ ಈ ತಾಹಿರ್ ಅನ್ವರ್. ಇವನು ಸುಮ್ಮನೆ ಹೆಸರಿಗೆ ಅಣ್ಣನಲ್ಲ. ಸಂಘಟನೆಯಲ್ಲಿ ಲಾಜಿಸ್ಟಿಕ್ಸ್, ಹಣಕಾಸಿನ ವ್ಯವಹಾರ ಮತ್ತು ಹೊಸ ಹುಡುಗರನ್ನ ಭಯೋತ್ಪಾದನೆಗೆ ಸೆಳೆಯುವ ಕೆಲಸವನ್ನ ಇವನೇ ಮಾಡ್ತಿದ್ದ. ಆದರೆ ಕಳೆದ ಕೆಲವು ವರ್ಷಗಳಿಂದ ಪಾಕಿಸ್ತಾನದಲ್ಲಿ ಒಂದು ವಿಚಿತ್ರ ವಿದ್ಯಮಾನ ನಡೀತಾ ಇದೆ. ಭಾರತಕ್ಕೆ ಬೇಕಾದ ಉಗ್ರರು ಒಬ್ಬೊಬ್ಬರಾಗಿ ಮಸೀದಿಯ ಒಳಗಡೆ, ಮನೆಯ ಹೊರಗಡೆ ಅಥವಾ ಮಾರ್ಕೆಟ್ನಲ್ಲಿ ಗುಂಡಿಗೆ ಬಲಿಯಾಗ್ತಾ ಇದ್ದಾರೆ. ಈಗ ಆ ಸಾಲಿಗೆ ಈ ತಾಹಿರ್ ಅನ್ವರ್ ಕೂಡ ಸೇರ್ಕೊಂಡಿದ್ದಾನೆ. ಸ್ನೇಹಿತರೆ, ಇಂಟೆಲಿಜೆನ್ಸ್ ಮೂಲಗಳ ಪ್ರಕಾರ ತಾಹಿರ್ ಅನ್ವರ್ ಕಳೆದ 3 ದಿನಗಳಿಂದ ಕಾಣಿಸ್ತಾ ಇರಲಿಲ್ಲ. ಅಚಾನಕ್ಕಾಗಿ ಮಾರ್ಚ್ 31ರಂದು ಒಂದು ಸುದ್ದಿ ಹೊರಬಂತು. ತಾಹಿರ್ ಅನ್ವರ್ ಇನ್ನಿಲ್ಲ. ಪಾಕಿಸ್ತಾನದ ಮಾಧ್ಯಮಗಳಾಗ್ಲಿ ಅಥವಾ ಅವರ ಸರ್ಕಾರವಾಗ್ಲಿ ಈ ಬಗ್ಗೆ ಒಂದೇ ಒಂದು ಸಣ್ಣ ಪ್ರೆಸ್ ನೋಟ್ ಕೂಡ ಕೊಟ್ಟಿಲ್ಲ. ಇದ್ಯಾವುದೋ ದೊಡ್ಡ ರಹಸ್ಯವನ್ನ ಮುಚ್ಚಿಡುವ ಪ್ರಯತ್ನದಂತೆ ಕಾಣ್ತಿದೆ. ಬಹವಲ್ಪುರದಲ್ಲಿರುವ ಜೈಷ್ ಸಂಘಟನೆಯ ಹೆಡ್ ಕ್ವಾರ್ಟರ್ಸ್ ಜಮಿಯಾ ಉಸ್ಮಾನ್ ಓ ಅಲಿಯಲ್ಲಿ ಈತನ ಅಂತಿಮ ಸಂಸ್ಕಾರ ನಡೆದಿದೆ. ಅಲ್ಲಿ ಸಾವಿರಾರು ಜನ ಸೇರಿದ್ರು ಅಂತ ಹೇಳಲಾಗ್ತಾ ಇದೆ. ಯಾಕೆ ಗೊತ್ತಾ? ಪಾಕಿಸ್ತಾನದಲ್ಲಿ ಈ ಉಗ್ರರಿಗೆ ಸೈನ್ಯಕ್ಕಿಂತ ಹೆಚ್ಚು ಗೌರವ ಸಿಗುತ್ತೆ ಅನ್ನೋದು ಕಹಿ ಸತ್ಯ. ಆದರೆ ಆ ಸಾವು ಹೇಗೆ ಸಂಭವಿಸಿತು ಅನ್ನುವ ಪ್ರಶ್ನೆಗೆ ಮಾತ್ರ ಯಾರ ಹತ್ತಿರವೂ ಉತ್ತರವಿಲ್ಲ. ಸ್ನೇಹಿತರೆ, ನಿಮಗೆಲ್ಲ ಭಾರತ ಪಾಕಿಸ್ತಾನದ ಮೇಲೆ ಮಾಡಿದ ಆಪರೇಷನ್ ಸಿಂಧೂರದ ಬಗ್ಗೆ ಚೆನ್ನಾಗಿ ನೆನಪಿರಬಹುದು. ಕಳೆದ ವರ್ಷ ಏಪ್ರಿಲ್ನಲ್ಲಿ ಪೆಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದಾಗ ಭಾರತ ಸುಮ್ಮನೆ ಕೂರಲಿಲ್ಲ. ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ನಡೆಸಿತ್ತು. ಆ ಸಮಯದಲ್ಲಿ ಬಹವಲ್ಪುರ್ನಲ್ಲಿರುವ ಮಸೂದ್ ಅಜರ್ನ ಅಡ್ಡೆಯ ಮೇಲೆ ಭೀಕರ ದಾಳಿಯಾಗಿತ್ತು. ಆ ದಾಳಿಯಲ್ಲಿ ಮಸೂದ್ ಅಜರ್ನ ತಂಗಿ, ಆಕೆಯ ಗಂಡ ಮತ್ತು ಕುಟುಂಬದ 10 ಸದಸ್ಯರು ಬಲಿಯಾಗಿದ್ರು. ಅಂದು ಮಸೂದ್ ಅಜರ್ ಗಂಭೀರವಾಗಿ ಗಾಯಗೊಂಡು ಹೇಗೋ ಬದುಕಿದ್ದ. ಆತನ ಜೊತೆ ಅವತ್ತು ಮತ್ತೊಂದು ವಿಕೆಟ್ ಮಿಸ್ ಆಗಿತ್ತು. ಅದುವೇ ಈ ತಾಹಿರ್ ಅನ್ವರ್. ಅವತ್ತು ಆತ ಯಾವುದೋ ಮೀಟಿಂಗ್ ಅಂತ ಹೊರಗೋಗಿದ್ದ. ವಿಧಿಯಾಟ ನೋಡಿ ಅಂದು ತಪ್ಪಿಸಿಕೊಂಡವನು ಇಂದು ತನ್ನದೇ ಮನೆಯ ಮಸೀದಿ ಒಳಗಡೆ ಅನುಮಾನಾಸ್ಪದವಾಗಿ ಹೆಣವಾಗಿದ್ದಾನೆ. ಸ್ನೇಹಿತರೆ, ಕೆಲವೇ ವಾರಗಳ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಜೈಷೆ ಮೊಹಮ್ಮದ್ನ ಉಗ್ರರು ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಮಜಾ ಮಾಡ್ತಿದ್ರು. ಅದು ಭಾರತಕ್ಕೆ ನೀಡಿದ ಸವಾಲಾಗಿತ್ತು. ನೋಡಿ, ನಾವು ಮತ್ತೆ ಬರ್ತಿದ್ದೀವಿ, ಸಂಘಟನೆಯನ್ನ ಮತ್ತೆ ಕಟ್ತಿದ್ದೀವಿ ಅಂತ ಆ ವಿಡಿಯೋ ಮೂಲಕ ಸಂದೇಶ ರವಾನಿಸಿದ್ರು. ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದ ಪ್ರಮುಖ ವ್ಯಕ್ತಿಗಳಲ್ಲಿ ಈ ತಾಹಿರ್ ಅನ್ವರ್ ಕೂಡ ಒಬ್ಬ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮಜಾ ಮಾಡ್ತಿದ್ದ ಫೋಟೋ ಬಂದ ಕೆಲವೇ ದಿನಗಳಲ್ಲಿ ತಾಹಿರ್ ಅನ್ವರ್ ಮಾಯವಾಗಿದ್ದ. 3 ದಿನಗಳ ಕಾಲ ಆತ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕೊನೆಗೆ ಬಂದದ್ದು ಆತನ ಸಾವಿನ ಸುದ್ದಿ. ಸ್ನೇಹಿತರೆ, ಮಸೂದ್ ಅಜರ್ ತನ್ನ ಅಣ್ಣನನ್ನೇ ಮುಂದಿಟ್ಕೊಂಡು ಭಾರತದ ವಿರುದ್ಧ ಹೊಸ ಸ್ಕೆಚ್ ಹಾಕಿದ್ದ. ಆದರೆ ಯಾವಾಗ ಇವನು ಆಕ್ಟಿವ್ ಆದ್ನೋ ಅಲ್ಲಿಗೆ ಇವನ ಆಯಸ್ಸು ಮುಗಿಯಿತು. ಮೂಲಗಳ ಪ್ರಕಾರ ಇವನಿಗೆ ಯಾವುದೇ ಕಾಯಿಲೆ ಇರಲಿಲ್ಲ. ಆಪರೇಷನ್ ಸಿಂಧೂರ್ನಲ್ಲಿ ಈತ ಗಾಯಗೊಂಡಿರಲು ಇಲ್ಲ. ಹಾಗಾದರೆ ಸತ್ತಿದ್ದು ಹೇಗೆ? ಇಲ್ಲಿಗೆ ಎಂಟ್ರಿ ಆಗುತ್ತೆ ದಿ ಅನ್ನೋನ್ ಗನ್ಮ್ಯಾನ್ ಅಥವಾ ಅಜ್ಞಾತ ಬಂದೂಕುದಾರಿಗಳು. ಪಾಕಿಸ್ತಾನದ ಮಣ್ಣಿನಲ್ಲಿ ಭಾರತದ ಶತ್ರುಗಳನ್ನ ಗುಂಡಿಕ್ಕಿ ಕೊಲ್ಲುತ್ತಿರುವ ಆ ಅದೃಶ್ಯ ಹಸ್ತಗಳು ಮತ್ತೆ ಕೆಲಸ ಮಾಡಿವೆ ಎನ್ನಲಾಗ್ತಾ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ಕೆಲವು ವಿಷಯಗಳನ್ನು ಗಮನಿಸಬೇಕು. ಮೊದಲನೇದಾಗಿ ಜೈಷೆ ಮೊಹಮ್ಮದ್ ಸಂಘಟನೆ
ಲಷ್ಕರ್ ಎ ತೊಯ್ಬಾಗಿಂತಲೂ ಅಪಾಯಕಾರಿ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಇವರ ಸ್ಲೀಪರ್ ಸೆಲ್ ನೆಟ್ವರ್ಕ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಇವರು ಹಣದಾಸೆಗಿಂತ ಹೆಚ್ಚಾಗಿ ಧರ್ಮದ ಹೆಸರಿನಲ್ಲಿ ಯುವಕರನ್ನ ಬ್ರೈನ್ ವಾಶ್ ಮಾಡ್ತಾರೆ. ಇಂತಹ ಸಂಘಟನೆಯಲ್ಲಿ ತಾಹಿರ್ ಅನ್ವರ್ನಂತಹ ಮಾಸ್ಟರ್ ಮೈಂಡ್ ಸಾಯೋದು ಅಂದ್ರೆ ಇಡೀ ಸಂಘಟನೆಗೆ ದೊಡ್ಡ ಹೊಡೆತ. ಎರಡನೇದಾಗಿ ಪಾಕಿಸ್ತಾನದ ಪರಿಸ್ಥಿತಿ ನೋಡಿ. ಅವರ ದೇಶದ ಒಳಗಡೆ ಬಂದು ಯಾರೋ ಉಗ್ರರನ್ನ ಮುಗಿಸಿ ಹೋಗ್ತಾ ಇದ್ದಾರೆ ಅಂದ್ರೆ ಅಲ್ಲಿನ ISI ಮತ್ತು ಸೈನ್ಯ ಎಷ್ಟು ಹತಾಶೆಯಲ್ಲಿದೆ ಅಂತ ಯೋಚಿಸಿ. ಈ ಹಿಂದೆ ಒಸಾಮಾ ಬಿನ್ ಲ್ಯಾಡನ್ನನ್ನ ಅಮೆರಿಕ ಹೇಗೆ ಒಳಗೆ ನುಗ್ಗಿ ಹೊಡೆಯಿತೋ, ಈಗ ಭಾರತದ ಶತ್ರುಗಳು ಕೂಡ ಹಾಗೆಯೇ ಮಣ್ಣಾಗ್ತಿದ್ದಾರೆ. ಪಾಕಿಸ್ತಾನ ಯಾಕೆ ಸೌಂಡ್ ಮಾಡ್ತಿಲ್ಲ ಗೊತ್ತಾ? ಒಂದು ವೇಳೆ ಇವನು ಕೊಲೆಯಾಗಿದ್ದಾನೆ ಅಂತ ಹೇಳ್ಕೊಂಡ್ರೆ ಅವರ ಭದ್ರತಾ ವೈಫಲ್ಯ ಬಯಲಾಗುತ್ತೆ. ಕಾಯಿಲೆಯಿಂದ ಸತ್ತ ಅಂತ ಹೇಳೋಣ ಅಂದ್ರೆ ಇವನಿಗೆ ಯಾವ ಕಾಯಿಲೆಯೂ ಇರಲಿಲ್ಲ ಅಂತ ಎಲ್ರಿಗೂ ಗೊತ್ತು. ಹಾಗಾಗಿ ಇಡೀ ವಿಷಯವನ್ನ ಈಗ ಮುಚ್ಚಿ ಹಾಕಲಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಷಯವನ್ನ ಗಮನಿಸಬೇಕು. ಲಷ್ಕರ್ ಅನ್ನೋದು ಸ್ವಲ್ಪ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಟ ಆಡುವ ಗ್ರೂಪ್. ಅವರಿಗೆ ವಿದೇಶಿ ಫಂಡಿಂಗ್ ಜಾಸ್ತಿ, ISI ಬೆಂಬಲವು ಬಹಿರಂಗವಾಗಿರುತ್ತೆ. ಆದರೆ ಈ ಜೈಷ್ ಎ ಮೊಹಮ್ಮದ್ ಇದೆಯಲ್ಲ, ಇದರ ಸ್ಲೀಪರ್ ಸೆಲ್ ನೆಟ್ವರ್ಕ್ ಭಾರತದಲ್ಲಿ ಬಹಳ ಗಟ್ಟಿಯಾಗಿದೆ. ಇವರ ಕಣ್ಣಿಗೆ ಕಾಣದಂತೆ ಕೆಲಸ ಮಾಡ್ತಾರೆ. ಇವರನ್ನ ಟಾರ್ಗೆಟ್ ಮಾಡೋದು ಬಹಳ ಕಷ್ಟದ ಕೆಲಸ. ಇಂತಹ ಒಂದು ಭಯಾನಕ ನೆಟ್ವರ್ಕ್ ಅನ್ನ ಕಟ್ಟಿ ಬೆಳೆಸಿದ್ದು ಇದೇ ತಾಹಿರ್ ಅನ್ವರ್ ಮತ್ತು ಆತನ ತಮ್ಮ ಮಸೂದ್ ಅಜರ್. ತಾಹಿರ್ ಅನ್ವರ್ ಸುಮ್ಮನೆ ಮನೆಯಲ್ಲಿ ಕೂತು ಸ್ಕೆಚ್ ಆಗ್ತಾ ಇರಲಿಲ್ಲ. ಈತ ಹೊಸ ಹುಡುಗರನ್ನ ಹುಡುಕಿ ತರೋದು, ಅವರಿಗೆ ಬ್ರೈನ್ ವಾಶ್ ಮಾಡೋದು, ಅವರಿಗೆ ಹಣ ತಲುಪಿಸೋದು, ಹೀಗೆ ಪ್ರತಿಯೊಂದು ಲಾಜಿಸ್ಟಿಕ್ಸ್ ಕೆಲಸವನ್ನ ನೋಡ್ಕೊಳ್ತಿದ್ದ. ಅಂದ್ರೆ ಮಸೂದ್ ಅಜರ್ ಮೆದುಳಾಗಿದ್ರೆ ತಾಹಿರ್ ಅನ್ವರ್ ಆ ಸಂಘಟನೆಯ ಕೈ ಕಾಲುಗಳಾಗಿದ್ದ. ಈಗ ಆ ಕೈ ಕಾಲುಗಳನ್ನೇ ಕತ್ತರಿಸಿ ಹಾಕಲಾಗಿದೆ. ಸದ್ಯ ಅಣ್ಣನನ್ನ ಕಳೆದುಕೊಂಡ ಮೇಲೆ ಮಸೂದ್ ಅಜರ್ ಈಗ ಒಬ್ಬಂಟಿಯಾಗಿದ್ದಾನೆ. ಆತನ ಕುಟುಂಬದ ಬಹುತೇಕ ಎಲ್ಲಾ ಸದಸ್ಯರು ಈಗ ಸ್ಮಶಾನ ಸೇರಿದ್ದಾರೆ. ಮಸೂದ್ ಅಜರ್ಗೆ ಕೂಡ ಈಗ ವಯಸ್ಸಾಗಿದೆ. ಅಷ್ಟೇ ಅಲ್ಲ, ಆತ ಈಗ ಒಬ್ಬಂಟಿಯಾಗಿದ್ದಾನೆ. ಈತನ ನಂತರ ಜೈಷ್ ಸಂಘಟನೆಯನ್ನ ಮುನ್ನಡೆಸಲು ಸಮರ್ಥವಾದ ನಾಯಕತ್ವವೇ ಇಲ್ಲದಂತಾಗಿದೆ. ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಈಗ ಇನ್ನಷ್ಟು ಹದ್ದಿನ ಕಣ್ಣು ಇಟ್ಟಿವೆ. ಉಗ್ರರ ನೆಟ್ವರ್ಕ್ ಧ್ವಂಸವಾಗ್ತಿದೆ ನಿಜ, ಆದರೆ ಇವರು ಕೊನೆಯ ಕ್ಷಣದಲ್ಲಿ ಏನಾದರೂ ಹತಾಶೆಯ ದಾಳಿ ಮಾಡಬಹುದಾ? ಪಾಕಿಸ್ತಾನದ ಆರ್ಮಿ ತನ್ನ ಮಾನ ಉಳಿಸಿಕೊಳ್ಳಲು ಯಾವುದಾದರೂ ಪ್ರಚೋದನಕಾರಿ ಕೃತ್ಯಕ್ಕೆ ಮುಂದಾಗುತ್ತಾ? ಮುಂದಿನ ದಿನಗಳಲ್ಲಿ ನಮಗೆ ಇನ್ನಷ್ಟು ಅಜ್ಞಾತ ಸಾವುಗಳ ಸುದ್ದಿ ಕೇಳಿ ಬರೋದ್ರಲ್ಲಿ ಅನುಮಾನವೇ ಇಲ್ಲ. ಪಾಕಿಸ್ತಾನದ ಈಗಿನ ದೊಡ್ಡ ತಲೆನೋವು ಅಂದ್ರೆ ಈ ಅಜ್ಞಾತ ಬಂದೂಕುದಾರಿಗಳು. ಯಾರಿವರು? ಎಲ್ಲಿಂದ ಬರ್ತಾರೆ? ಹೇಗೆ ಉಗ್ರರನ್ನ ಹುಡುಕಿ ಹೊಡೆಯುತ್ತಿದ್ದಾರೆ? ಇದರ ಬಗ್ಗೆ ಪಾಕಿಸ್ತಾನದ ISI ಹತ್ರವೂ ಉತ್ತರವಿಲ್ಲ. ಲಷ್ಕರ್ ಇರ್ಲಿ, ಜೈಷ್ ಇರ್ಲಿ, ಪ್ರತಿಯೊಬ್ಬ ಉಗ್ರನು ಈಗ ಭಯದಲ್ಲಿ ಬದುಕ್ತಾ ಇದ್ದಾನೆ. ಮಸೂದ್ ಅಜರ್ ತನ್ನ ಅಣ್ಣನನ್ನ ಕಳೆದುಕೊಂಡು ಈಗ ಅನಾಥನಾಗಿದ್ದಾನೆ. ಆತನ ಇಡೀ ಕುಟುಂಬ ಈಗ ಸ್ಮಶಾನ ಸೇರಿದೆ. ಈ ಸಾವು ಜೈಷ್ ಸಂಘಟನೆಗೆ ಚೇತರಿಸಿಕೊಳ್ಳಲಾಗದ ಹೊಡೆತ ನೀಡಿದೆ. ಯಾಕಂದ್ರೆ ಜೈಷ್ ಅನ್ನೋದು ಒಂದು ಫ್ಯಾಮಿಲಿ ಬಿಸ್ನೆಸ್ ತರ ಇತ್ತು. ಈಗ ಆ ಫ್ಯಾಮಿಲಿಯೇ ಫಿನಿಶ್ ಆಗ್ತಿದೆ. ಭಾರತ ಇಂದು ಬದಲಾಗಿದೆ. ಶತ್ರುವಿನ ಮನೆಗೆ ನುಗ್ಗಿ ಹೊಡೆಯುವ ಶಕ್ತಿ ನಮಗಿದೆ ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ. ಆಪರೇಷನ್ ಸಿಂಧೂರ ಒಂದು ಆರಂಭ ಮಾತ್ರವಾಗಿತ್ತು. ಈಗ ಅದು ಕ್ಲೈಮ್ಯಾಕ್ಸ್ ಅಂತ ತಲುಪಿದಂತೆ ಕಾಣ್ತಿದೆ. ತಾಹಿರ್ ಅನ್ವರ್ ಸಾವು ಕೇವಲ ಒಂದು ಅಂತ್ಯವಲ್ಲ, ಇದು ಭಯೋತ್ಪಾದನೆಯ ವಿರುದ್ಧದ ಯುದ್ಧದಲ್ಲಿ ಭಾರತಕ್ಕೆ ಸಿಕ್ಕ ದೊಡ್ಡ ಜಯ. ಬಹವಲ್ಪುರ್ನ ರೈಲ್ವೆ ಸ್ಟೇಷನ್ ಹತ್ರ ಇರುವ ಆ ಮಸೀದಿಯಲ್ಲಿ ಇಂದು ಹೂತು ಹಾಕುತ್ತಿರೋದು ಕೇವಲ ತಾಹಿರ್ ಅನ್ವರ್ ದೇಹವನ್ನಲ್ಲ, ಬದಲಾಗಿ ಭಾರತದ ವಿರುದ್ಧ ಸ್ಕೆಚ್ ಹಾಕ್ತಾ ಇದ್ದ ಒಂದು ಕ್ರೂರ ಮೆದುಳನ್ನ. ನಮ್ಮ ದೇಶದ ವೀರ ಯೋಧರ ಬಲಿದಾನಕ್ಕೆ ಇಂದು ಒಂದೊಂದಾಗಿಯೇ ಉತ್ತರ ಸಿಗ್ತಾ ಇದೆ. ಅದೇನೇ ಇರಲಿ, ಈ ಘಟನೆ ನಮಗೆ ನೀಡುವ ಸಂದೇಶ ಒಂದೇ: ಭಾರತವನ್ನ ಕೆಣಕಿದವರು ಯಾರು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು 2001ರ ಸಂಸತ್ ಭವನದ ದಾಳಿಯೇ ಇರಲಿ ಅಥವಾ 2019ರ ಪುಲ್ವಾಮಾ ದಾಳಿಯೇ ಇರಲಿ, ಪ್ರತಿಯೊಂದು ಹನಿ ರಕ್ತಕ್ಕೂ ಲೆಕ್ಕ ಚುಪ್ತಾ ಆಗ್ತಿದೆ. ಮಸೂದ್ ಅಜರ್ನ ಸಾಮ್ರಾಜ್ಯ ಈಗ ಧೂಳಿಪಟವಾಗ್ತಿದೆ. ಬಹವಲ್ಪುರ್ನ ಆ ಅರಮನೆಯಂತಹ ಕೊಠಡಿಯಲ್ಲಿ ಉಗ್ರರು ಈಗ ಪ್ರಾಣಭಯದಿಂದ ಅಡಗಿ ಕೂತಿದ್ದಾರೆ. ಭಯೋತ್ಪಾದನೆಯ ಅಂತ್ಯ ಹೀಗೆ ಆಗಬೇಕು. ಆಪರೇಷನ್ ಸಿಂಧೂರ ಇರಲಿ ಅಥವಾ ಈ ನಿಗೂಢ ಸಾವುಗಳಿರಲಿ, ಅಂತಿಮವಾಗಿ ಗೆಲುವು ನ್ಯಾಯದ್ದು ಮತ್ತು ಭಾರತದ್ದು. ನಿಮ್ಗೇನನ್ಸುತ್ತೆ? ಈ ತಾಹಿರ್ ಅನ್ವರ್ ಸಾವಿನ ಹಿಂದೆ ಯಾರ ಕೈವಾಡ ಇರಬಹುದು? ಇದು ಭಾರತದ ಗುಪ್ತಚರ ಸಂಸ್ಥೆಗಳ ಮಾಸ್ಟರ್ ಪ್ಲಾನ್ ಇರಬಹುದಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.